ಹೋಮಿಯೋ ಮಾತ್ರೆ ಗೊತ್ತಲ್ಲ, ಆ ರೀತಿಯಲ್ಲ. ಚಿಕ್ಕ ನಂಬರ್ 40 ಗ್ಲೋಬ್ಯೂಲ್ಸ್ ರೀತಿಯಲ್ಲಿ ಮಾತ್ರೆ ಇರುತ್ತೆ. 3 ಲೀಟರ್ ನೀರಿನಲ್ಲಿ 50 ಮಾತ್ರೆ ಎಂಬ ಪ್ರಮಾಣದಲ್ಲಿ ಕಲಿಸಿ ಗಿಡದ ಬುಡಕ್ಕೆ ಹಾಕಿದರೆ ಒಳ್ಳೆ ಫಲ ಸಿಗುತ್ತೆ. ನನ್ನ ಗವೇಷಣದ ಫಲವಾಗಿ 12 ರೀತಿಯ ಮದ್ದುಗಳಾಗಿ ಕ್ರೋಢೀಕರಿಸಲಾಗಿದೆ. ಈ ಬಾಟಲಲ್ಲಿ 3000 ಮಾತ್ರೆಗಳಿರುತ್ತವೆ, ಸುಮಾರು 60 ಗಿಡಗಳಿಗೆ ಬೇಕಾದಷ್ಟು. ಈ ನೀರಿನ ಬಾಟಲಿಯ ಮುಚ್ಚಿಯಲ್ಲಿ ಹೀಗೆ ಮಾತ್ರೆ ತೆಗೆದರೆ ಸುಮಾರು 60 ರಿಂದ 70 ಮಾತ್ರೆ ಸಿಗುತ್ತೆ. ನಮಗೆ ಆದರೆ 50 ಮಾತ್ರೆ ಸಾಕು. ಈ 50 ಮಾತ್ರೆ 3 ಲೀಟರ್ ನೀರಿನಲ್ಲಿ ಕಲಿಸಿ ಈ ರೀತಿ ಗಿಡದ ಬುಡಕ್ಕೆ ಹಾಕಬೇಕು. ಒಮ್ಮೆ ಈ ರೀತಿ ಗೊಬ್ಬರ ಹಾಕಿದರೆ ನಂತರ 3 ತಿಂಗಳಾದ ಮೇಲೆ ಮತ್ತೊಮ್ಮೆ ಇದೇ ರೀತಿ ಗೊಬ್ಬರ ಹಾಕಬೇಕು. ಈ ರೀತಿ 1 ವರ್ಷಕ್ಕೆ 4 ಬಾರಿ ಆವರ್ತಿಸಬೇಕು. ಈ ಜಾಯಿಕಾಯಿ ನಾವು ಗೊಬ್ಬರ ಹಾಕಿದ ಮೇಲೆ ಅಧಿಕ ಫಲ ನೀಡಿದೆ. ಅಷ್ಟೇ ಅಲ್ಲ, ಜಾಯಿಕಾಯಿಗಳು ದೊಡ್ಡದಾಗಿವೆ. ಭಾರ ಹೆಚ್ಚಾದ ಕಾರಣ ನಾವು 4 ಕೋಲುಗಳನ್ನು ಗಿಡದ ಸಪೋರ್ಟಿಗೆಂದು ಇಟ್ಟಿದ್ದೇವೆ. ಇಷ್ಟು ಒಳ್ಳೆಯ ಫಲವೃದ್ಧಿ ಜಾಯಿಕಾಯಿಗಳಲ್ಲಿ ಕಂಡುಬಂದಿದೆ. ಜಾಯಿಕಾಯಿಗಳಿಗೆ ಅಥವಾ ಇನ್ನಿತರ ಗಿಡಗಳಿಗೆ ಈ ಹೋಮಿಯೋ ಗೊಬ್ಬರ ಉಪಯೋಗಿಸಿದಾಗ ನಾವು ಕಾಣುವುದೇನೆಂದರೆ ಎಲ್ಲ ಗಿಡಗಳು ಬೇಗನೆ ಬೆಳೆಯುತ್ತಿವೆ. ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಇಲ್ಲವಾಗುವುದು. ರೋಗಗಳಿಂದ ಗಿಡಗಳು ಮುಕ್ತವಾಗುತ್ತಿವೆ. ಒದ್ದೆಯಾದ ಅಥವಾ ನೀರಿನ ಅಂಶ ಅಧಿಕವಿರುವ ಮಣ್ಣಾದರೆ ಮತ್ತು ಮಣ್ಣಿನೊಳಗೆ ಹೂತು ಹಾಕಿದರೂ ಸಾಕು. ಆದರೆ ಈ ರೀತಿ ಹೂತು ಹಾಕುವಾಗ ಜಾಸ್ತಿ ಮಾತ್ರೆಗಳು ಬೇಕಾಗುತ್ತವೆ. 50 ಮಾತ್ರೆಗಳ ಬದಲಿಗೆ 150 ಮಾತ್ರೆಗಳನ್ನು ಉಪಯೋಗಿಸಬೇಕಾಗುತ್ತವೆ. ಇದರಿಂದ ಕಾಯಿಗಳ ರುಚಿ ಅಧಿಕರಿಸುತ್ತವೆ, ಕಾಯಿಗಳ ಬಣ್ಣಕ್ಕೆ ವ್ಯತ್ಯಾಸ ಉಂಟಾಗುತ್ತಿವೆ, ಗಿಡಗಳು ಬೆಳವಣಿಗೆ ಬೇಗವಾಗುತ್ತವೆ ಮತ್ತು ಕಾಯಿಗಳು ಕೂಡ ಹೆಚ್ಚಾಗುತ್ತಿವೆ. ಮುಖ್ಯವಾಗಿ ಗೊಬ್ಬರಗಳೆಂದರೆ ಗಿಡಗಳಿಗೆ ನಾವು ನೀಡುವ ಆಹಾರವಾಗಿದೆ. ಈ ರೀತಿ ಬಳಸುವುದರಿಂದ ಯಾವುದೇ ರಾಸಾಯನಿಕ ಅಥವಾ ಇನ್ನಿತರ ವಿಷಾಂಶವಿರುವ ಆಹಾರವನ್ನು ನೀಡುವ ಅಗತ್ಯ ಬರುವುದಿಲ್ಲ. ಇದರಿಂದ ಸ್ವಾಭಾವಿಕವಾಗಿ ಕಾಯಿಗಳ ರುಚಿ ಹೆಚ್ಚಾಗುತ್ತಿವೆ. ಹೋಮಿಯೋ ಮದ್ದುಗಳ ತಯಾರಿಕೆಯ ಪ್ರತ್ಯೇಕತೆ ಏನೆಂದರೆ ವಿಷಾಂಶವುಳ್ಳ ಪದಾರ್ಥಗಳನ್ನು ವಿಷರಹಿತ ಪದಾರ್ಥವನ್ನಾಗಿ ಮಾಡುವ ಕನ್ವರ್ಷನ್ ಪ್ರಕ್ರಿಯೆ. ಇದೇ ಹೋಮಿಯೋ ಗೊಬ್ಬರಗಳ ನಿರ್ಮಾಣ ರೀತಿ.